ಏನು ನೋಡ್ತಾ ಇದ್ದೀವಿ, ಗುರುಕುಲ ಶಾಂತಿಧಾಮ ಆಶ್ರಮ, ಶ್ರೀ ಶಾಂತಿಧಾಮ ಆಶ್ರಮ ಅಂತೇಳಿ ಇದ್ರ ಹೆಸರು, ಗುರುಕುಲಂ. ಸೊ ಇಲ್ಲಿ ಗುರುಕುಲಂ ಸಿಸ್ಟಮ್ ಹೇಗಿರುತ್ತೆ ಎಲ್ಲ ತೋರಿಸ್ತೀನಿ. ಒಳಗಡೆ ಎಲ್ಲ ವೇದ ಉಪನಿಷತ್ತು ಇದೆಲ್ಲ ಹಿಂಗೆ ಹೇಳ್ಕೊಡ್ತಾರೆ ಅಂತ. ಇಲ್ಲೊಬ್ರನ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ಸ್ ಅವ್ರ ಕಡೆಯಿಂದ ತಗೊಳ್ಳೋಣ. ಇದು ಬಂದು ಊಟದ ರೂಮು. ಗುರುಕುಲದ ಒಳಗಡೆ ಅಡುಗೆ ಮನೆ ಎಲ್ಲ ಇದೆ ಮತ್ತು ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಅವರಿಗೆಲ್ಲ ಊಟ ಮಾಡೋದಕ್ಕೆ ಕಿಚನ್ ರೂಮ್ ನೋಡಿ, ಎಲ್ಲ ತರಕಾರಿಗಳೆಲ್ಲ ಇದೆ. ಕಿಚನ್ ಫುಲ್ ಇನ್ಫಾರ್ಮೇಷನ್ಸ್ ಕೊಡ್ತಾರೆ. ಗುರುಕುಲ ಯಾವ ಥರ ಇದೆ ನೋಡಿ. ಸೊ ಗೋಶಾಲೆ ಎಲ್ಲ ತೋರಿಸ್ತೀನಿ. ಬಂದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರೆ, ಯಜ್ಞ ಈ ಥರದ್ದೆಲ್ಲ. ಓಂ ಶಾಂತಿಧಾಮ ವೇದ ಗುರುಕುಲ ಮಹಾವಿದ್ಯಾಲಯ ಕಾವೇರಿ ನದಿಯ ದಂಡೆಯ ಮೇಲೆ ಸುಮಾರು 30 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ನಮ್ಮ ಪ್ರಾಚೀನ ವೇದ ಪರಂಪರೆಯಂತೆ ಮಕ್ಕಳಿಗೆ ವೈದಿಕ ಶಿಕ್ಷಣದ ಜೊತೆಗೆ, ಅಂದರೆ ಋಗ್ವೇದ ಯಜುರ್ವೇದದ ಜೊತೆಗೆ ಆಧುನಿಕ ಶಿಕ್ಷಣವನ್ನು ಕೊಡ್ತಾಯಿದ್ದೀವಿ. ನಮ್ಮ ಗುರುಕುಲ ಜೀವನ ಪದ್ಧತಿಯನ್ನು ಮತ್ತೆ ಪುನರುತ್ಥಾನ ಮಾಡೋ ಉದ್ದೇಶದಿಂದ ಇದು 3 ದಶಕಗಳ ಮುಂಚೆ ಶುರುವಾಯಿತು. ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಸಂಗಮದ ಬಳಿ, ಇದು ಬೊಮ್ಮಸಂದ್ರ ಗ್ರಾಮದ ಬಳಿ ಸುಮಾರು 40 ಎಕರೆಯಲ್ಲಿ ಇದು ತಲೆ ಎತ್ತಿದೆ. ಮತ್ತು ಈಗಾಗಲೇ ನೂರಾರು ಜನ ವಿದ್ಯಾರ್ಥಿಗಳು 7 ವರ್ಷದ ಈ ಶಿಕ್ಷಣವನ್ನು ಮುಗಿಸಿ ಹೋಗಿದ್ದಾರೆ. ಈ ಗುರುಕುಲದ ವಿಶೇಷ ಏನಪ್ಪ ಅಂದರೆ ಮಕ್ಕಳಿಗೆ ವಿದ್ಯೆ ಜೊತೆಗೆ ಚಾರಿತ್ರ ನಿರ್ಮಾಣ, ಆಮೇಲೆ ತಪಸ್ಯ. ಏನಪ್ಪ ತಪಸ್ಯ ಅಂದರೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು ಮಕ್ಕಳು, ಆಮೇಲೆ ತಮ್ಮ ಕೆಲಸಗಳನ್ನು ತಾವೇ ಮಾಡ್ಕೋಬೇಕು. ಸ್ನಾನ ಮಾಡೋದು, ಯೋಗಾಭ್ಯಾಸ ಮಾಡೋದು, ಶುಚಿತ್ವಗೊಳಿಸೋದು ಎಲ್ಲವನ್ನು, ಕೊಠಡಿಯನ್ನು ಇನ್ಕ್ಲೂಡಿಂಗ್ ಶೌಚಾಲಯ, ಆಮೇಲೆ ಯಜ್ಞಶಾಲೆಯನ್ನು ಶುಚಿತ್ವಗೊಳಿಸೋದು, ಆಮೇಲೆ ಸಂಧ್ಯಾ ವಂದನೆ ಅಗ್ನಿ ಕಾರ್ಯ ಮಾಡೋದು, ಆಮೇಲೆ ಅಡುಗೆಯಲ್ಲಿ ಸಹಾಯ ಮಾಡೋದು, ಗೋಶಾಲೆಯಲ್ಲಿ ಕೆಲಸ ಮಾಡೋದು, ಮಕ್ಕಳು ಸೇವೆ ಮಾಡೋದು, ಹೀಗೆ ತನ್ನ ಬಟ್ಟೆ ತಾನು ಹಾಕ್ಕೊಳ್ಳೋದು, ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಇದ್ರ ಜೊತೆಗೆ 2 ವಿದ್ಯೆಗಳನ್ನು ಇಲ್ಲಿ ಕಲಿಸ್ತೀವಿ. ಏನಪ್ಪ 2 ವಿದ್ಯೆ ಅಂದರೆ, ಒಂದು ಸಂಸ್ಕೃತ ಮತ್ತು ವೇದ, ಮತ್ತು ಎರಡನೇದು ಈಗಿನ ಆಧುನಿಕ ವಿದ್ಯೆ ಇದೆಯಲ್ಲ, ಅದನ್ನು ಮೆಟೀರಿಯಲಿಸ್ಟಿಕ್ ಸೈನ್ಸ್ ಅಂತ ಹೇಳ್ತೀವಿ, ಅದನ್ನು ಕೂಡ ಕಲಿಸ್ತೀವಿ. ನಮ್ಮಲ್ಲಿ 2 ಇದೆ. ಏನಪ್ಪ ಅಂತಂದರೆ, ಒಂದು ನಮ್ಮ ಹೊಟ್ಟೆಪಾಡಿಗೆ ಬೇಕಾಗೋ ವಿದ್ಯೆ, ಹಣ ಸಂಪಾದನೆ ಮಾಡೋ ವಿದ್ಯೆ. ಆದರೆ ಆ ವಿದ್ಯೆಯಿಂದ ನಮಗೆ ಸಂತೋಷ, ನೆಮ್ಮದಿ ಸಿಕ್ಕೋದಿಲ್ಲ. ನಮ್ಮ ಪ್ರಾಚೀನ ಋಷಿಗಳಿಗೆ ಗೊತ್ತಿತ್ತು, ಯಾವ ವಿದ್ಯೆಯನ್ನು ಕಲಿತರೆ ಅವನಿಗೆ ನೆಮ್ಮದಿ, ಸಂತೋಷ ಮತ್ತು ಮಾನವ ಜೀವನದ ಗುರಿಯನ್ನು ಸಾಧಿಸಬೇಕು. ಸೊ ಆದ್ದರಿಂದ ಆ ವಿದ್ಯೆಯನ್ನು ಗುರುಕುಲದಲ್ಲಿ ಹೇಳ್ಕೊಡ್ತಾಯಿದ್ರು. ಹೀಗಾಗಿ ನಾವು ಪ್ರಾಚೀನ ವಿದ್ಯೆ ಜೊತೆಗೆ ಮಾಡರ್ನ್ ಎಜುಕೇಷನ್ನು ಕೊಡ್ತಾಯಿದ್ದೀವಿ. ಇದು 7 ವರ್ಷದ ಒಂದು ಕೋರ್ಸ್. ಇದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾಯಿಂದ ರೆಕಗ್ನೈಸ್ ಆಗಿದೆ. ಮಹರ್ಷಿ ಸಾಂದೀಪಿನಿ ವೇದ ವಿದ್ಯಾ ಪ್ರತಿಷ್ಠಾನ ಅಂತ ಉಜ್ಜಯಿನಿದೆ. ಅಲ್ಲಿ ವೇದಭೂಷಣ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ, ಅದು SLCಗೆ ಈಕ್ವಲ್. ಇನ್ನೊಂದು ವೇದ ವಿಭೂಷಣ ಅಂತ ಕೊಡ್ತಾರೆ, ಅದು PUCಗೆ ಈಕ್ವಲ್. ಈ 7 ವರ್ಷದಲ್ಲಿ ಮಕ್ಕಳು ಇದನ್ನು ಮಾಡ್ಬೋದು. ಇದಲ್ಲದೆ ನಾವು ಸಂಸ್ಕೃತ ವೇದದ ಜೊತೆಗೆ ಗೌರ್ಮೆಂಟಿಂದ, ಸ್ಟೇಟ್ ಗೌರ್ಮೆಂಟಿಂದ SSLCವರೆಗೂ ಇಂಗ್ಲೀಷ್ ಮೀಡಿಯಮಲ್ಲಿ ಪಾಠ ಮಾಡ್ತೀವಿ. 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು, 9, 10ವರೆಗೂ ಇಲ್ಲಿ ಓದ್ತಾರೆ. ಅಂದರೆ ಮಧ್ಯಾಹ್ನ ಊಟದವರೆಗೂ ವೇದ ಸಂಸ್ಕೃತವನ್ನು ಓದ್ತಾರೆ. ನಂತರ ಅವರು ಈ ಮಧ್ಯಾಹ್ನದ ನಂತರದ ಕಕ್ಷೆಗಳಲ್ಲಿ ಇದನ್ನು ಜನರಲ್ ಎಜುಕೇಷನ್ನು ಓದ್ತಾರೆ. ಹೀಗಾಗಿ ಈ ವಿದ್ಯೆ ಓದ್ದವ್ರಿಗೆ ನಾನೇನಪ್ಪ ವೇದ ಓದಿದೆ, ಸಂಸ್ಕೃತ ಓದ್ಬಿಟ್ಟೆ, ಸನ್ಯಾಸಿ ಆಗಬೇಕಾ, ಆ ರೀತಿ ಯೋಚನೆ ಇಲ್ಲ.
ಇದು ನಮ್ಮಲ್ಲಿ ಒಂದು ಒಳ್ಳೆಯ ಸಂಸ್ಕಾರ ಕೊಡುತ್ತೆ, ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ಕೊಡುತ್ತೆ, ನಾಳೆ ಒಂದು ಸತ್ಪ್ರಜೆ ಆಗೋದಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ನುರಿತ ಶಿಕ್ಷಕರಿರೋದ್ರಿಂದ ಈ ಮಾಡರ್ನ್ ಎಜುಕೇಷನಲ್ಲೂ ಕೂಡ ಚೆನ್ನಾಗಿ ಓದಿ ಅವರು ಮುಂದೆ ಅವರು ತುಂಬ ಜನ ಇದುವರೆಗೂ ಇಂಜಿನಿಯರ್ಸು, ಡಾಕ್ಟರ್ಸ್ ಆಗಿದ್ದಾರೆ. ಈಗ 4 ಜನ ಡಾಕ್ಟರ್ಸ್ ಆಗಿದ್ದಾರೆ, ಒಂದು 40 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದಾರೆ, ಒಬ್ಬ ಕ್ವಾಂಟಮ್ ಫಿಸಿಕ್ಸ್ PhD ಮಾಡಿದ್ದಾರೆ, CA ಮಾಡಿದವರಿದ್ದಾರೆ, ಒಬ್ಬ ಹುಡುಗ ಮಾತ್ರ ಸನ್ಯಾಸಿ ಆಗಿದ್ದಾರೆ, ಆಮೇಲೆ ಸಂಸ್ಕೃತ ಕಾಲೇಜಲ್ಲಿ ಪ್ರೊಫೆಸರ್ಸ್ಗಳಾಗಿದ್ದಾರೆ. ಸೊ ಹೀಗಾಗಿ ಇದೊಂದು ಆಲ್ರೌಂಡ್ ಡೆವಲಪ್ಮೆಂಟ್ ಮಾಡುತ್ತೆ, ಒಳ್ಳೆಯ ಸದ್ಗೃಹಸ್ಥರಾಗಿದ್ದಾರೆ. ನಾನೀಗ ಹೇಳೋದೇನಪ್ಪ ಅಂದರೆ, ಇಂಥ ಒಳ್ಳೆಯ ಒಂದು ಯಜ್ಞಶಾಲೆ, ಗೋಶಾಲೆ, ಭೋಜನ ಶಾಲೆ ಇದೆಲ್ಲ ಇದೆ ಇಲ್ಲಿ ವ್ಯವಸ್ಥೆ, ಕ್ಲಾಸ್ ರೂಮ್ ಎಲ್ಲ ಇದೆ. ಇದನ್ನು ಉಪಯೋಗಿಸ್ಕೋಬೇಕು ಜನಗಳು ಬಂದು ಇಲ್ಲಿ, ಇದನ್ನು ತಮ್ಮ ಮಕ್ಕಳನ್ನು ಸೇರಿಸ್ಬೇಕು. ಇದಕ್ಕಾಗಿ ಅವರು ಯಾವುದೇ ಒಂದು ಹಣವನ್ನು ಕೊಡಬೇಕಾದಿಲ್ಲ, ಇದು ಪೂರ್ಣ ಉಚಿತ ವಿದ್ಯೆ ಮತ್ತು ಎಲ್ಲ. ಯಾಕೆಂದರೆ ವಿದ್ಯೆಯನ್ನು ದಾನವಾಗಿ ಕೊಡೋದು ಗುರುಕುಲದ ಪದ್ಧತಿ ಹಿಂದಿನ ಕಾಲದಲ್ಲಿ. ಸೊ ಅದೇ ಪರಂಪರೆಯಿಂದ ನಾವು ದಾನವಾಗಿ ಇದನ್ನು ನಡೀತಾ ಇದ್ದೀವಿ. ನಮ್ಮಲ್ಲಿ ಈಗಾಗಲೇ ಮಕ್ಕಳು ಎಲ್ಲ ಕಡೆಯಿಂದ ಇದ್ದಾರೆ, ಛತ್ತೀಸ್ಗಢ, ಮಹಾರಾಷ್ಟ್ರ, ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಕಡೆಯಿಂದ ಇದ್ದಾರೆ. ಅಣ್ಣ ತಮ್ಮಂದಿರ ರೀತಿ ಎಲ್ಲರೂ ಒಂದೇ ಕಡೆ ಇದ್ದು ಅವರು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಇದು ಒಂದು ನಮ್ಮ ಪ್ರಾಚೀನ ಪರಂಪರೆ, ನಾವೇನು ಹೊಸದಾಗಿ ಮಾಡಿದ್ದಲ್ಲ, ಹಿಂದೆ ಗುರುಕುಲದಲ್ಲಿ ಹೀಗಿತ್ತು. ಸೊ ನಾನು ಹೇಳೋದೇನು ಅಂದರೆ, ಹೆಚ್ಚೆಚ್ಚು ಜನ ನೀವು ಯಾರು ಇದನ್ನು ಕೇಳಿಸ್ಕೋತಿರೋ ತಿಳ್ಕೊತಿರೋ 4 ಜನಕ್ಕೆ ಹೇಳಿ ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಅವರು ಮಕ್ಕಳನ್ನ ಇದಕ್ಕೆ ಸೇರಿಸೋ ಹಾಗಾಗಲಿ. ಈಗಾಗಲೇ ಕಾಲ್ಫಾರ್ ಮಾಡಿದ್ದೀವಿ ನಾವು. ಈಗ ಏಪ್ರಿಲಿಂದ ಇದಕ್ಕೆ ಅಡ್ಮಿಷನ್ ಪ್ರೋಸೆಸ್ ಶುರುವಾಗುತ್ತೆ. ಮೇನಲ್ಲಿ ಇಂಟರ್ವ್ಯೂ ಇರುತ್ತೆ. 1 ವಾರ ಆ ಮಗುನ ಇಲ್ಲೇ ಇಟ್ಕೋತೀವಿ ನಾವು ತಂದೆ ತಾಯಿನ ಏನೂ ನೋಡೋಲ್ಲ, ಮಗುನ ನೋಡ್ತೀವಿ. ಎಲ್ಲರಿಗೂ ಅವಕಾಶ ಉಂಟು, ಇದು ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲರೂ ಇದನ್ನು ಉಪಯೋಗ ಪಡ್ಕೋಬೇಕು. ಇದಕ್ಕೆ omshantiDhama.org ಅಂತಿದೆ, ಅದು ನಮ್ಮ ವೆಬ್ಸೈಟು www.omshantiDhama. ಸೊ ಇದು omshantiDhama.org, ಇಲ್ಲಿಗೆ ಮಾಡ್ಬೋದು. ಮತ್ತು ಕಗ್ಲಿಪುರದಲ್ಲಿ ನಮ್ಮದು ಕಾರ್ಯಾಲಯ ಇದೆ, ಅದರಲ್ಲಿ ಸಂಪರ್ಕ ಮಾಡ್ಬೋದು. ಇದಕ್ಕೆ ಫೋನ್ ನಂಬರ್ ಏನಪ್ಪ ಅಂದರೆ 9448190412, ಇದನ್ನು ಕೂಡ ಸಂಪರ್ಕ ಮಾಡ್ಬೋದು. ಅಲ್ಲಿ ನಿಮಗೆ ಎಲ್ಲ ಅಡ್ಮಿಷನ್ದು ವಿವರವನ್ನು ಕೊಡ್ತಾರೆ. ಇನ್ನೊಂದು ಸಲ ಹೇಳ್ತೀನಿ, 9448190412. ಧನ್ಯವಾದ, ನಮಸ್ಕಾರ. ತುಂಬ ಚೆನ್ನಾಗಿದೆ. ಒಂದು ದಿನ ಬಂದು ಸ್ಟೇ ಇರ್ಬೋದು. ಮತ್ತು ಗೆಸ್ಟ್ ರೂಮ್ಗಳೆಲ್ಲ ಇದೆ. ಮುಂದೆ ಪಕ್ಕದಲ್ಲಿ ಗೋಶಾಲೆ ಇದೆ ಅಂತ ಹೇಳಿದ್ರು, ನೋಡ್ಕೊಂಡು ಬರೋಣ. ನಾಟಿ ಹಸು ನೋಡಿ, ಎಲ್ಲ ಜಾತಿ ತಳಿಗಳಿದೆ. ಅಣ್ಣ ಇನ್ಫಾರ್ಮೇಷನ್ಸ್ ಹೇಳ್ತೀರಾ? ಯಾವ್ಯಾವ ತಳಿ ಅಂತ, ಯಾವ್ಯಾವ ತಳಿಗಳು ಹೆಸರು ಹೇಳ್ತೀರಾ? ಬನ್ನಿ, ಒಳಗೆ ಬನ್ನಿ. ಗೊತ್ತಿಲ್ಲ. ಹಾಂ ಹಾಂ ಹಾಂ, ನಾವು ಕೊಳ್ಳೇಗಾಲ ಕಡೆ. ಹೌದಾ? ಓಕೆ. ಅದು ಇವು ಎಲ್ಲ ಮಹಾರಾಷ್ಟ್ರ ಕಡೆ ಅದೇ ಗಿರ್ರಸು ಅಂತಾರಲ್ಲ, ಅದು ತುಂಬ ಚೆನ್ನಾಗೈತೆ. ಗೋರಿ ಹಸುಗಳ ತುಂಬ ಚೆನ್ನಾಗಿದೆ. ಫುಲ್ ನಾಟಿ ಹಸು. ಇದರಿಂದ ಗಿರ್ರಸು ಜನ ಗೊತ್ತಿಲ್ಲ ಯಾವುದು. ಏನು ಮಾಡೋದ ತಾನೆ? ಒದಿಯಲ್ಲ. ನಂದಿ ಅಂತನಾ? ನಂದಿ ಥರನೇ ಐತೆ ಬಿಡಿ. ಇದ್ರ ಹೆಸರೇನು? ನಂದಿ. ಚೆನ್ನಾಗೈತೆ. ಒಂಥರ ಡಿಫ್ರೆಂಟ್ ಆಗೈತಿ ಹಸು ನೋಡೋಕ್ಕೇನೆ, ಕಿವಿ ತಲೆ ಎಲ್ಲ. ಯಾಕೆ ಎಷ್ಟು ಲೀಟ್ರ್ ಕರೀತೀರಿ ಡೈಲಿ? 10-12 ಮಕ್ಳಿಗೇನೆ? ಒಂದು ಟೈಮ್ಗೆ, ಅದೇ ಬೆಳಗ್ಗೆ ಸಂಜೆ 2 ಟೈಮಿಂದ ಒಂದು 20 ಲೀಟ್ಸ್. ಅದು ಮಾಮೂಲಿ ಇದಕ್ಕೆ ಆಶ್ರಮಕ್ಕೇನೆಲ್ಲ ಪೂರ್ತಿ ಪೂರ್ತಿ ಇಲ್ಲ. ಮಜ್ಜಿಗೆ ಮೊಸರೆಲ್ಲ ಚೆನ್ನಾಗಿರ್ತದೆ, ತುಪ್ಪ. ಶಾಂತಿಧಾಮ ಸ್ಕೂಲು, ಎಜುಕೇಷನ್ನು ಇವತ್ತು ಮೋಸ್ಟ್ಲಿ ರಜಾ ಇರ್ಬೋದು. ಸ್ಕೂಲೆಲ್ಲ ಹೇಗಿದೆ ಅಂತ ತೋರಿಸ್ತೀನಿ. ಇಲ್ಲ ಸ್ಕೂಲು
ಕ್ಲಾಸ್ ರೂಮ್ಸು. ಇದೆ ನೋಡಿ, ಇದು ಒಂದೊಂದು ಕ್ಲಾಸ್ ರೂಮ್ಸು. ತುಂಬ ಚೆನ್ನಾಗಿದೆ ಸಿಸ್ಟಮು. ಮೋರ್ ಇನ್ಫಾರ್ಮೇಷನ್ಸ್, ಇದನ್ನು ಫೋಟೋ ಹಾಕ್ತೀನಿ, ಡೀಟೇಲ್ಸ್ ಎಲ್ಲ ಸ್ಕ್ಯಾನ್ ಮಾಡಿ. ವೆಬ್ಸೈಟು ಪ್ರತಿಯೊಂದು ಕೂಡ ಇದೆ. 2003 ಓಪನ್ ಆಗಿರೋದು. ಕಲರಿ ಪೈಟ್ ಅಂತಾರೆ, ಇಲ್ಲಿ ನಾವು ಕಲರಿ ಮಾಡ್ತೀವಿ. ಕಲರಿ ಅಂದರೆ ಅದರಿಂದನೇ ಕರಾಟೆ ಕುನ್ಫು ಎಲ್ಲ ಬರುತ್ತೆ. ಓಹೋ, ಇಲ್ಲಿ ಮಾಡೋದಾ? ಓಕೆ ಓಕೆ, ಅದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ ಡೈಲಿ? ಓಕೆ ಓಕೆ, ಬನ್ನಿ. ನೆಕ್ಸ್ಟು ಇವಾಗ ಇಲ್ಲೊಂದೇನೋ ಇನ್ಫಾರ್ಮೇಷನ್ಸ್ ಹಾಕಿದ್ದಾರೆ ಬೋರ್ಡ್ ಮೇಲೆ, ನೋಡಿದ್ದೀರಲ್ಲ? ಅದು ಇನ್ಫಾರ್ಮೇಷನ್ ಹೇಳ್ತೀರಾ? ನನ್ನ ಹೆಸರು ಗೌರೀಶ್ವರ್, ನಾನು ಹೈದರಾಬಾದ್ನ ಬಂದಿದ್ದೇನೆ. ಇದು ಕಲ್ಪವೃಕ್ಷ. ಇದರಲ್ಲಿ 4 ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಒಂದೊಂದು ವೇದಕ್ಕೂ ಒಂದೊಂದು ಉಪವೇದ ಇದೆ. ಋಗ್ವೇದದ್ದು ಆಯುರ್ವೇದ, ಯಜುರ್ವೇದದ್ದು ಧನುರ್ವೇದ, ಸಾಮವೇದದ್ದು ಗಂಧರ್ವ ವೇದ, ಅಥರ್ವವೇದದ್ದು ಅರ್ಥವೇದ. ಇದು 6 ವೇದಾಂಗಗಳು: ವ್ಯಾಕರಣ, ಕಲ್ಪ, ಶಿಕ್ಷ, ನಿರುಕ್ತ, ಛಂದ, ಜ್ಯೋತಿಷ. ಮತ್ತು ಉಪಾಂಗಗಳು 6: ವೇದಾಂತ, ಮೀಮಾಂಸಾ, ಸಂಖ್ಯಾ, ವೈಶೇಷಿಕ, ನ್ಯಾಯ, ಯೋಗ. ಹೌದು. ಬೆಳಗ್ಗೆ ಎದ್ದು ಏನು ಮಾಡ್ತೀರಾ? ಇಲ್ಲಿ ಬೆಳಗ್ಗೆ 4:15ಗೆ ಎದ್ದೇಳ್ತೀವಿ. ಅದಾದಮೇಲೆ ಒಂದು 5 ನಿಮಿಷ ಅಲ್ಲಿ ಪ್ರೇಯರ್ ಮಾಡ್ತೀವಿ. ಅದಾದಮೇಲೆ ಒಂದು 6 ಗಂಟೆ ತನಕ ಅಂದರೆ ಸ್ನಾನ ಮಾಡಿ ಎಲ್ಲ ಮಾಡಿಬಿಟ್ಟು 6 ಗಂಟೆಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಓದ್ತೀವಿ. ಮತ್ತು 6:15ಗೆ ಇಲ್ಲಿ ಬಂದು ಎಲ್ಲ ಸಂಧ್ಯೆ ಮಾಡಿಬಿಟ್ಟು ಅಲ್ಲಿ ಹೋಮ ಮಾಡ್ತೀವಿ. ಆವಾಗ 7:15ಗೆ ತಿಂಡಿಗೆ ಹೋಗ್ತೀವಿ. 7:15ಯಿಂದ 8:15 ತನಕ ತಿಂಡಿ ಆದಮೇಲೆ 8:15ಗೆ ಇಲ್ಲಿ ಪ್ರೇಯರ್ ಮಾಡ್ತೀವಿ. 8:15ಯಿಂದ 10:15 ತನಕ ವೇದ ಓದ್ತೀವಿ. 4 ಕುಟೀರ ಇದೆ ಅಲ್ಲಿ. ವೇದ ಓದಾದ್ಮೇಲೆ 10:15ಗೆ ಇಲ್ಲಿ ಸ್ನ್ಯಾಕ್ಸ್ ಕೊಡ್ತಾರೆ. ಹಾಲು, ಬಿಸ್ಕೆಟ್, ಇಲ್ಲಾಂದರೆ ಹಣ್ಣು ಕೊಡ್ತಾರೆ. 10:15ರಿಂದ 11 ಗಂಟೆ ತನಕ ಸ್ನ್ಯಾಕ್ಸು. 11 ಗಂಟೆಯಿಂದ 12:15 ತನಕ ಮತ್ತೆ ವೇದ ಓದಬೇಕು. 12:15ರಿಂದ 7 ಗಂಟೆ ತನಕ ಊಟ ಇರುತ್ತೆ ಅಲ್ಲಿ. ಅದಾದಮೇಲೆ 7 ಗಂಟೆಯಿಂದ 4:15 ತನಕ ನಾರ್ಮಲ್ ಜನರಲ್ ಕ್ಲಾಸ್ ಇರುತ್ತೆ. 4ರಿಂದ 4:15 ತನಕ ಮತ್ತೆ ಸ್ನ್ಯಾಕ್ಸ್ ಇರುತ್ತೆ ಅಲ್ಲಿ. 4:15 ಆದಮೇಲೆ 5:15 ತನಕ ಅಲ್ಲಿ ಆಟ ಆಡ್ತೀವಿ ಗ್ರೌಂಡಲ್ಲಿ. ಕ್ರಿಕೆಟು ಆ ಥರ, ಫುಟ್ಬಾಲ್ ಆ ಥರ ಆಟ ಆಡ್ತೀವಿ. 5:15ಯಿಂದ 6 ಗಂಟೆಗೆ ಮತ್ತೆ ಅಲ್ಲಿ ಬಟ್ಟೆ ಒಗೆದು ಸ್ನಾನ ಮಾಡ್ತೀವಿ. 6 ಗಂಟೆಯಿಂದ 6:15ರಿಂದ 6:15 ತನಕ ಮತ್ತೆ ಸಂಜೆ ಮಾಡ್ತೀವಿ, ಸಂಜೆ. ಅದಾದಮೇಲೆ 6:15ರಿಂದ 7:15 ತನಕ ಮತ್ತೆ ಬೆಳಗ್ಗೆ ಹೋಮ್ವರ್ಕ್ ಅವೆಲ್ಲ ಕೊಟ್ಟಿದ್ದು ಮತ್ತೆ ಮಾಡ್ತೀವಿ ಹೋಮ್ವರ್ಕ್. 7:15ರಿಂದ ಮತ್ತೆ ರಾತ್ರಿ ಊಟ ಇರುತ್ತೆ. 7:15ರಿಂದ 8 ಗಂಟೆ ತನಕ ಇರುತ್ತೆ. 8 ಗಂಟೆ 8:15 ತನಕ ಇಲ್ಲಿ ಎಲ್ಲ ಭ್ರಮಣ ಮಾಡ್ತೀವಿ. ಅಲ್ಲೆಲ್ಲ ರೌಂಡಾಗಿ ಒಂಥರ ನಡೀತೀವಿ ಶ್ಲೋಕ ಆಡ್ಬಿಟ್ಟು. ಅದಾದಮೇಲೆ ಮತ್ತೆ ರಾತ್ರಿ ಪ್ರೇಯರ್ ಹೇಳ್ತೀವಿ. ಆವಾಗ 9 ಗಂಟೆಗೆ ಹೋಗಿ ಮಲ್ಕೊತೀವಿ. ನಮಸ್ತೆ. ನನ್ನ ಹೆಸರು ಅದಿತ್ ಅಂತ. ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಇಲ್ಲಿ ನಾನು 5 ವರ್ಷದಿಂದ ಓಂ ಶಾಂತಿಧಾಮ ಗುರುಕುಲದಲ್ಲಿ ಓದ್ತಾ ಇದ್ದೀನಿ. ಇಲ್ಲಿ ವೇದ, ವ್ಯಾಕರಣ ಎರಡೂ ಓದಿಸ್ತಾರೆ. ಅದ್ರ ಜೊತೆಗೆ ಜನರಲ್ ಸ್ಟಡೀಸ್ ಏನು ಈಚೆ ಕಡೆ ಸ್ಕೂಲ್ಸನ್ನೇ ಹೇಳ್ಕೊಡ್ತಾರೆ. ಇಲ್ಲಿ ಅದನ್ನು ಸ್ಟೇಟ್ ಬೋರ್ಡ್ ಬೇಸಿಸ್ ಮೇಲೆ ಹೇಳ್ಕೊಡ್ತಾರೆ. ಸೊ ನಾನು ಇಲ್ಲಿ 2019 6th ಕ್ಲಾಸ್ ಇರಬೇಕಾದ್ರೆ ಇಲ್ಲಿ ಬಂದು ಸೇರಿಕೊಂಡಿದ್ದು. ಇಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಎಲ್ಲ ಕ್ಯಾಂಪ್ ಆಗುತ್ತೆ. ಕ್ಯಾಂಪಲ್ಲಿ ಸೆಲೆಕ್ಟ್ ಆದಮೇಲೆ ಅವನ ಎಬಿಲಿಟೀಸ್ ಮೇಲೆ ನೋಡಿ ಅವನನ್ನು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಆದಮೇಲೆ ಅವನಿಗೆ ಅರೌಂಡ್ ಮೇ ಆರ್ ಜೂನ್ ಅವನ್ನ ಕರೀತಾರೆ, ಉಪನಯನ ಮಾಡಿ. ಅದಾದಮೇಲೆ ಅವನಿಗೆ ವೇದಾರಂಭ ಮಾಡಿ ಅವನಿಗೆ ಮುಂದೆಗಡೆ ಪ್ರಾಸೆಸ್, ಅವ್ನ ಸೆಲೆಕ್ಷನ್ ಆದಮೇಲೆ ಅವನ್ನ ಅಡ್ಮಿಷನ್ ಆಗಲಿ, ಆಮೇಲೆ ಅವನ್ನ ತೊಗೊಂಡು ವೇದ ಕಂಟಿನ್ಯೂ ಮಾಡ್ಕೊಳೋದು ನಡೆಯುತ್ತೆ. ಆಮೇಲೆ
ಈ ಪೂರ್ತಿ ಅವನಿಗೆ ಇಷ್ಟ ಆಡಿದ್ರೆ ಒಂದು ವರ್ಷ ಅಲ್ಲಿ ಅವ್ನಿಗೆ ಇಷ್ಟ ಆದರೆ ಮುಂದೆ ಕಂಟಿನ್ಯೂ ಮಾಡ್ಬೋದು. ಮತ್ತು ಅವನು ಈಸ್ ನಾಟ್ ಫಿಟ್ ಅಂದಾಗ ಅವನನ್ನು ರೀಪ್ಲೇಸ್ ಮಾಡೋವಂಥ ಚಾನ್ಸಸ್ಸು ಇರುತ್ತೆ. ಸೊ ಈ 5 years ಏನಿತ್ತು, ಇಟ್ ವಾಸ್ ವೆರಿ ನೈಸ್. ಆಲ್ ಮೈ ಗುರುಜೀಸ್, ಆಲ್ ಮೈ ಕೋಮೇಟ್ಸ್ ಆರ್ ಕ್ಲಾಸ್ಮೇಟ್ಸ್, ಸೊ ತುಂಬ ಸಪೋರ್ಟ್. ಗುರುಜೀಸ್ಗಳೆಲ್ಲ ಇಲ್ಲೇ ಇರ್ತಾರೆ. ಸೊ ಏನು ಮೆಡಿಕಲ್ ಎಮರ್ಜೆನ್ಸಿ ಆಗಲಿ ಆರ್ ಎನಿ ಎಮರ್ಜೆನ್ಸಿ ಆದಾಗೂ ಅವ್ರು ದೇ ವಿಲ್ ಕೋಪ್ ಅಪ್ ವಿತ್ ಅಸ್ ಆ್ಯಂಡ್ ಸಪೋರ್ಟ್ ವಿತ್ ಅಸ್. ಸೊ ಇಲ್ಲಿ ನಿಮಗೆ ವೇದ ಮತ್ತು ವ್ಯಾಕರಣ, ಇಲ್ಲಿ ಯಾವುದೇ ಕ್ಯಾಸ್ಟ್ ಬೇಸ್ಡ್ ಏನೂ ಇಲ್ಲ. ಯಾರು ಬಂದ್ರೂ ಅವ್ರಿಗೆ ಉಪನಯನ ಮಾಡಿಸಿ ಮುಂದೆ ವೇದ ಹೇಳ್ಕೊಡ್ತಾರೆ. ಸೊ ದಿಸ್ ಇಸ್ ದ ವೆರಿ ಐಡಿಯಲ್ ಪ್ಲೇಸ್. So I will end my talk by telling one shloka and its artha. Vishwani deva savitarduritani parasuva yad bhadram tanna asuva. ಇದರ ಅರ್ಥ ಏನಂದರೆ, ವಿಶ್ವಾನಿ ದೇವ ಸವಿತರ್ದುರಿತಾನಿ, ಹೇ ಭಗವಂತ, ನಮ್ಮಲ್ಲಿರುವ ಎಲ್ಲ ದುರ್ನಡತೆಗಳನ್ನು ಪಾಪಗಳನ್ನು ದೂರ ಮಾಡು. ಯತ್ ಭದ್ರಂ ತನ್ನ ಆಸುವ, ಯಾವುದು ನಮಗೆ ಒಳ್ಳೆಯದೋ ಕಲ್ಯಾಣಕರವೋ ಅದನ್ನು ನಮ್ಮಲ್ಲಿ ಉಂಟು ಮಾಡು ಅಂತ ಇದರ ಶ್ಲೋಕದ ಅರ್ಥ. ಇದು ಮಂತ್ರದ ಅರ್ಥ. ಇದರ ಜೊತೆಗೆ ನಾನು ನನ್ನ ವಾಣಿ ವಿರಾಮಗೊಳಿಸ್ತೇನೆ. ನಮಸ್ತೆ. ಶುರು ಮಾಡಿ. ಸೊ ಇದು ಅನ್ನದೇವಿ ಅಂತ ಡೈನಿಂಗ್ ಹಾಲ್. ದಿ ಹಾರ್ಟ್ ಆಫ್ ಅವರ್ ಗುರುಕುಲ ಥರ. ಸೊ ಇಲ್ಲಿ ನಾವೆಲ್ಲ ಕುತ್ಕೊತೀವಿ. ವಾಯ್ಸ್ ಜೋರಾಗಿರಲಿ. ಇಲ್ಲಿ ನಾವು ಕುತ್ಕೊಂಡು ಊಟ ಮಾಡ್ತೀವಿ. ಸೊ ಇಲ್ಲಿ ಸಾತ್ವಿಕ ಆಹಾರ ಇರುತ್ತೆ. ಇಲ್ಲಿ ಆನಿಯನ್ ಮತ್ತು ಗಾರ್ಲಿಕ್ ಉಪಯೋಗಿಸಲ್ಲ. ಸೊ ಆಮೇಲೆ ಬ್ರಹ್ಮಚಾರಿಗಳಿಗೆ ಉಪ್ಪು ಖಾರ ಕಮ್ಮಿ ತಿನ್ನಬೇಕಂತ ಇದೆ. ಸೊ ಅದ್ರ ಪ್ರಕಾರನೇ ಇಲ್ಲಿ ಅಡುಗೆ ಮಾಡ್ತಾರೆ. ಇವರು ನಮ್ಮ ಭಟ್ರು ಮುಂದಗಡೆ ಇರೋರು. ಇದು ಕಿಚನ್. ಇಲ್ಲಿ ಸ್ಟೀಮಿಂದ ಕುಕ್ ಮಾಡ್ತಾರೆ. ಓಕೆ. ಸೊ ಮತ್ತು ಇಲ್ಲಿ ಕಡಲೆಕಾಯಿ ಎಣ್ಣೆ ಉಪಯೋಗಿಸ್ತಾರೆ. ದಟ್ ಇಟ್ ಆರ್ಗ್ಯಾನಿಕ್ ಗೋಲ್ಡ್ ಪ್ರೆಸ್ಡ್ ಆರ್ಗ್ಯಾನಿಕ್ ಬೆಲ್ಲ. ಮತ್ತು ಯಾವುದೇ ಆಗಲಿ ಇದು ರೈಸ್, ಬಾಲ್ಡ್ ರೈಸ್, ಯಾವುದು ಇದ್ರದ್ದು ರೈಸ್ ಮಾಡಲ್ಲ, ಬಾಲ್ಡ್ ರೈಸೇ ಮಾಡ್ತೀವಿ, ಮಕ್ಕಳಿಗೆ ಒಳ್ಳೆಯದು. ಓಕೆ. ಮತ್ತು ಆರ್ಗ್ಯಾನಿಕ್ ಆಯಿಲ್, ಆರ್ಗ್ಯಾನಿಕ್ ಗೂಡು ಅಂದರೆ ಬೆಲ್ಲ ಆರ್ಗ್ಯಾನಿಕ್ಕೆ, ಶುಗರ್ ಮಿಕ್ಸ್ ಆಗಿರಲ್ಲ ಬೆಲ್ಲದಲ್ಲಿ, ಆ ಥರದ್ದೇ ಮಾಡೋದು. ಓಕೆ. ಅದು ಅಲ್ಲಿ ಕಾಣಿಸ್ತಾ ಇರೋದೆಲ್ಲ ಗ್ರೌಂಡ್. ಅಲ್ಲಿ ನಮಗೆ ಫುಟ್ಬಾಲ್ ಮತ್ತು ಕ್ರಿಕೆಟ್ ಆಡ್ತಾರೆ, ಲಗೋರಿ ಆಡ್ತೀವಿ, ಕಬಡ್ಡಿ, ಆಮೇಲೆ ಖೋಖೋ ಎಲ್ಲ ಆಡ್ತೀವಿ. ಸೊ ಇಲ್ಲೂ ಅಷ್ಟೇ, ಇದು ನಮ್ಮ ಸ್ಕೂಲ್ ಮುಂದೆ ಇರೋ ಗ್ರೌಂಡ್ ಇದೆ. ಅಲ್ಲಿ ನಾವು ಕಬಡ್ಡಿ, ಬ್ಯಾಡ್ಮಿಂಟನ್ ಏನೇ ಆದರೂ ಅಲ್ಲಿ ಆಡ್ತೀವಿ. ಸೊ ಇಲ್ಲಿ ತುಂಬ ಜನ, ಇದು ವಾನಪ್ರಸ್ಥ. ಇಲ್ಲಿ ಒಬ್ಬರು ಅಮ್ಮ ಇರ್ತಾರೆ, ಸುಶೀಲಮ್ಮ ಅಂತ. ಸೊ ಶಿ ಕಮ್ಸ್ ಆ್ಯಂಡ್ ಸ್ಟೇಸ್ ಹಿಯರ್. ನಮಗೆ ತುಂಬ ಜ್ಞಾನ ಹೇಳ್ಕೊಡ್ತಾರೆ. ಮತ್ತು ಅವರು ತುಂಬ ಜ್ಞಾನಿಗಳು. ಅವರು ವೇದ ಓದಿದ್ದಾರೆ. ಇಲ್ಲೇ ಈ ಸಂಸ್ಥೆಯಲ್ಲೇ ವೇದ ಓದಿದವರು. ಸೊ ಅವರಿದ್ದಾಗ ತುಂಬ ಚೆನ್ನಾಗಿರುತ್ತೆ ಗುರುಕುಲದ ವಾತಾವರಣ. ಎವ್ರಿ ಡೇ ಹಬ್ಬ ಥರ ಇರುತ್ತೆ ಅವಾಗ. ಸೊ ಇದು ನಮ್ಮ ಸೈನ್ಸ್ ಲ್ಯಾಬ್, ಸೈನ್ಸ್ ಮತ್ತು ಕಂಪ್ಯೂಟರ್ ಲ್ಯಾಬ್ ಇಲ್ಲಿ ಪಕ್ಕದಲ್ಲಿ. ಸೊ ಇಲ್ಲಿ ನಮ್ಮ ಮುಂದಗಡೆ ಕಾಣಿಸೋದು 4, ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಅದು ಗೋಶಾಲೆ. ಮತ್ತು ಇಲ್ಲಿ ನಮ್ಮ ಮುಂದೆಗಡೆ ಕಾಣಿಸ್ತಾ ಇರೋದು 4 ಕುಟೀರಗಳಿದೆ. ಯಜುರ್ವೇದ, ಋಗ್ವೇದ, ಋಗ್ವೇದ. ಇಲ್ಲಿ ಒಂದು 2 ವೇದ ಹೇಳ್ಕೊಡೋದು ಕರೆಂಟ್ಲಿ. ಸಾಮವೇದಕ್ಕಂತ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕುಟೀರಗಳಲ್ಲಿ ಗುರುಗಳು ಕುತ್ಕೊತಾರೆ. ಗುರುಗಳು ಕುತ್ಕೊಂಡು ಅವ್ರ ಸಮ್ಮುಖದಲ್ಲಿ ಶಿಷ್ಯರು ಕುತ್ಕೊಂಡಿರ್ತಾರೆ. ಅವು ಗುರುಗಳು ಪಾಠ ಹೇಳೋದನ್ನು ಇವರು ಅದನ್ನು ರಿಸೈಟ್ ಮಾಡ್ತಾರೆ. ಆಮೇಲೆ ಅದನ್ನು ಅವರು ಪಾಠ ಆದಮೇಲೆ ಅದನ್ನು ತಿರ್ಗಾ ಇನ್ನು 10 times, ಆ ಥರ 10 times ಅಂದರೆ 100 times ಅದನ್ನು ರಿಪೀಟ್ ಮಾಡ್ತಾರೆ. ಅದನ್ನು ಸಂತ ಅಂತ ಕರೀತಾರೆ. ಸಂತ ಆದಮೇಲೆ ಆಮೇಲೆ ಅವರು ಅದನ್ನು ಪುನರಾವರ್ತನೆ ಮಾಡಿಕೊಂಡು ಅದನ್ನು ತಿರ್ಗಾ ಗುರುಗಳಿಗೆ ಒಪ್ಪಿಸ್ಬೇಕು. ಅದನ್ನು ಕಂಠಸ್ಥ ಅಂತ ಹೇಳ್ತಾರೆ. ಕಂಠಪಾಠ ಮಾಡಬೇಕು.
ಸೊ ಇಲ್ಲಿ ನೋಡ್ಬೋದು ಕುಟೀರ. ಅಲ್ಲಿ ಗುರುಪೀಠದ ಮೇಲೆ ಗುರುಗಳು ಕೂತ್ಕೊಳ್ತಾರೆ. ಗುರುಪೀಠದ ಮೇಲೆ ಗುರುಗಳು ಕೂತ್ಕೊಳ್ತಾರೆ, ಅವ್ರ ಸಮ್ಮುಖದಲ್ಲಿ ಶಿಷ್ಯರು ಕೂತ್ಕೊಂಡಿರ್ತಾರೆ. ಸೊ ಇದು ಇನ್ ದ ಮಾರ್ನಿಂಗ್ ಸೆಷನ್ಸ್ 8:15 10:00ವರೆಗೂ ಒಂದು ಸೆಷನ್. ಆಮೇಲೆ 11 ಗಂಟೆಯಿಂದ 12:45ವರೆಗೂ ಇನ್ನೂ ಒಂದು ಸೆಷನ್. ಅದರಲ್ಲಿ ವೇದಗಳು ಮತ್ತು ವ್ಯಾಕರಣಗಳೆಲ್ಲರದ್ದು ಸ್ಟಡಿ ಆಗುತ್ತೆ. ಇದು ಅಷ್ಟೇ ಸೇಮ್. ಇದು ಋಗ್ವೇದ ಕುಟೀರ. ಇದು ಯಜುರ್ವೇದ ಕುಟೀರ. ಇದು ಅಷ್ಟೇ ಋಗ್ವೇದ ಕುಟೀರ. ಸೊ ಅಲ್ಲಿ ಕಾಣಿಸ್ತಾ ಇರೋವಂಥ ಒಂದು ಬಿಲ್ಡಿಂಗ್ ಸ್ವಾಮೀಜಿ ಕುಟೀರ ಅಂತ. ಅಲ್ಲಿ ಮೊದಲು ಬ್ರಹ್ಮದೇವ್ ಸ್ವಾಮೀಜಿ ಇರ್ತಾಯಿದ್ರು, ಇವಾಗ ಅವರಿಲ್ಲ. ಇವಾಗ ಸದ್ಯಕ್ಕೆ ಅದು ಗೆಸ್ಟ್ ರೂಮ್ ಥರ ಇಲ್ಲಿ ಸ್ವಲ್ಪ ಟೀಚರ್ಸು ಇರ್ತಾರೆ. ನಮ್ಮ ಸೈನ್ಸ್ ಟೀಚರ್ ಮತ್ತು ಸೋಷಿಯಲ್ ಟೀಚರ್ ಇಲ್ಲೇ ಇರ್ತಾರೆ. ಇದೆಲ್ಲ ಮರಗಳೆಲ್ಲ ಗಂಧದ ಮರ ಎಲ್ಲ ಹಾಕಿದ್ದಾರೆ. ಗಂಧದ ಮರ ಇಲ್ಲಿ ಮೊದಲಿಂದನೇ ಇರೋವಂಥ ಗಂಧದ ಮರಗಳು. ಇಲ್ಲಿ ನಾವು ನಿಂಬೆಹಣ್ಣು ಮತ್ತು ಮಾವಿನಕಾಯಿ ಇದರ ಮರಗಳು ಹಾಕ್ತೀವಿ. ಮತ್ತು ಔದುಂಬರ, ಹತ್ತಿ ಮರ. ಇದು ಟೀಚರ್ಸ್ಗಳ ರೂಮು. ಹಾಂ, ಸ್ವಾಮೀಜಿ ಕುಟೀರ ಅಂತ. ಸೊ ಇದು ಅವರ ಅಕಾಡೆಮಿಕ್ ಬ್ಲಾಕ್, ನಮ್ಮ ಸ್ಕೂಲ್ಗೆ. ಇಲ್ಲೊಂದು 5 ಕ್ಲಾಸ್ ಇದೆ, 5 ಕ್ಲಾಸ್ ರೂಮ್. ಎಲ್ಲರಿಗೂ ಇಂಡಿವಿಜುವಲ್ ಬೆಂಚಸ್. ಸೊ ಎಲ್ಲರಿಗೂ ಇಂಡಿವಿಜುವಲ್ ಬೆಂಚ್ ಇರುತ್ತೆ. ಮತ್ತು ಟೀಚರ್ಸ್ದು ತುಂಬ ಕಾನ್ಸಂಟ್ರೇಷನ್ ಅವ್ರ ಮೇಲೆ ಇರುತ್ತೆ, ಯಾಕಂದರೆ ಕಮ್ಮಿ ಜನ ಇರ್ತಾರೆ. ಸೊ ದೇ ಕ್ಯಾನ್ ಕಾನ್ಸಂಟ್ರೇಟ್ ಮೋರ್ ಆ ಥರ. ಸೊ ಸ್ಟಾಫ್ ರೂಮ್. ಇಲ್ಲಿ ನಮಗೆ ಇಂಟರ್ನೆಟ್ ಆ್ಯಕ್ಸಸ್ಸು ಇರುತ್ತೆ. ಸೊ ನಾವೇನಾದರೂ ಆನ್ಲೈನ್ ಕೋರ್ಸಸ್ ಮಾಡ್ಬೋದಂದರೆ ಇಲ್ಲಿ ಸಪೋರ್ಟ್ ಇದೆ. ನೆಟ್ವರ್ಕ್ ಕನೆಕ್ಷನ್ ಹೆಂಗೂ ಇದೆ ಅದಕ್ಕೆ. ಸೊ ಇಲ್ಲಿ ಒಂದು ಹಾಲ್, ಮಲ್ಟಿ ಹಾಲ್ ಇದೆ. ಇಲ್ಲಿ ಏನಾದರೂ ಪ್ರೋಗ್ರಾಮ್ಸ್ ಆಗಲಿ ಎಕ್ಸಾಮಿನೇಷನ್ಸ್ ಆಗಲಿ ಕಂಡಕ್ಟ್ ಮಾಡ್ತಾರೆ. ಸೊ ಎಕ್ಸಾಮಿನೇಷನ್ಗಂತ ರೆಡಿ ಮಾಡಿದ್ದಾರೆ. ಕರೆಂಟ್ ಫೆಸಿಲಿಟಿ ಯಾವ 24 hours ಇರುತ್ತಾ? ಕರೆಂಟ್ ಸಮ್ಟೈಮ್ಸ್ ತೆಗೆದು ಬಿಡ್ತಾರೆ, ಅದಕ್ಕೋಸ್ಕರ ಜನ್ರೇಟರ್ ಇದೆ. ಜನ್ರೇಟರಿಂದ ನಮಗೆ ಎಲೆಕ್ಟ್ರಿಸಿಟಿ ಇದೆ. ಎರಡು ಇರುತ್ತಾ, ಇಂಗ್ಲೀಷ್ ಮತ್ತು ಕನ್ನಡ? ಅಂದರೆ ಇಲ್ಲಿ ಸಿಲೆಬಸ್ ಇರೋದು ಇಂಗ್ಲೀಷ್ ಮೀಡಿಯಮು. ಆವಾಗ ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ. ಹಿಂದಿ? ಹಿಂದಿ ಇಲ್ಲ, ಯಾಕಂದರೆ ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ಇದೆ. ಸೊ ಆಮೇಲೆ ನಾರ್ಮಲ್ ಕೋರ್ ಸಬ್ಜೆಕ್ಟ್ ಸೈನ್ಸ್, ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೋಷಿಯಲ್ಸ್. ಮುಂದಗಡೆ ಹೆಜ್ಜೆ ಶಾಲೆ. ಇಲ್ಲಿ ಸನ್ಯಾಸಿಗಳು ಬಂದರೆ ಸತ್ಸಂಗ, ಮತ್ತು ನಾವು ಹೋಮ, ಅಗ್ನಿಹೋತ್ರ, ಮತ್ತು ನಾವು ಸಂಧ್ಯಾ ಬೆಳಗ್ಗೆ ಮತ್ತು ಸಂಜೆ 2 ಟೈಮು ಸಂಧ್ಯಾ ಮಾಡ್ತೀವಿ. ಬೆಳಗ್ಗೆ ಹೊತ್ತು ಅಗ್ನಿ ಕಾರ್ಯ ಇರುತ್ತೆ, ಎಲ್ಲ ಇಲ್ಲೇ ಮಾಡ್ತೀವಿ. ಹೆಜ್ಜೆ ಶಾಲೆ. ಅಲ್ಲಿ ಕಾಣಿಸ್ತಾ ಇರೋಂಥ ರೂಮ್ಸ್ ದಟ್ ಈಸ್ ಸೀನಿಯರ್ ಹಾಸ್ಟೆಲ್. ಇಲ್ಲಿ ಯಜುರ್ವೇದ ಭವನ ಅಂತ ಇರೋದು ಜೂನಿಯರ್ ಹಾಸ್ಟೆಲ್. ಅದು ಸಾಮವೇದ ಭವನ ಅಂತ. ನಾವಿರೋ ಜಾಗ ಕಳರಿ ಅಂತ. ಇದು ನಮಗೆ ಟೆಂಪಲ್ ಥರ. ಇದು ಕೇರಳಿಯನ್ ಆರ್ಟ್ ಫಾರ್ಮ್ ಅಂತ, ನಮ್ಮ ಇಂಡಿಯನ್ ಆರ್ಟ್ ಫಾರ್ಮ್ ಏನಿದೆ ಕಳರಿ, ಅದಕ್ಕೆ ಇಲ್ಲಿ ಮಾಡುವಂಥ ಪ್ರಾಕ್ಟೀಸ್ ಮಾಡುವಂಥ ಜಾಗ. ಅಲ್ಲಿ ಫಸ್ಟು ಹೂ ಥರ, ಇದು ಗುರು ಥರ,
ದಕ್ಷಿಣ ಥರ. ಮೂರಕ್ಕೂ ನಮಸ್ಕಾರ ಮಾಡಾದ್ಮೇಲೆ ಗುರುವಂದನ ಅಂತ ಯಾವಾಗ ಮಾಡಬೇಕಾದ್ರೂ ಗುರುಗೆ ವಂದನೆ ಮಾಡಬೇಕು. ಸೊ ಅವಾಗ ಗುರುವಂದನ ಮಾಡ್ತೀವಿ. ಬೇಸಿಕ್ ಲೆಗ್ ಮೂಮೆಂಟ್ಸ್. ಕಾಲಿಗೆ ನೇರ್ಕಾಲ್, ಇದನ್ನ ನೇರ್ಕಾಲ್ ಅಂತ ಹೇಳ್ತಾರೆ. ಅವಸಾನಪ್ಪು कौन का मेरे कैसे मेरे ಅಮರನ ಪುಂಗಿ ಎಡದನೇರ ಇರುತ್ತೆ, ಇರುತ್ತೆ, ಕೈ ಬೀದಿರುತ್ತೆ, ಅಮರನ ಪುಂಗಿ ಕೆಟ್ಟಿದ್ದ ಜಾವನು ಹಾಗಾಗಿ ಗಜಬಡಿ ಗಜಬಡಿ ಅಮರ್ನಿ अमर चेल सिंह ಹೊಡೆದು ನೆವರ್ನು ಮಚ್ಚೆ ಹೊಡೆವರ ಮೈಯರ ಹೊಡೆದು ಮೈಯರ ಹೊಡೆದು Coco kita boleh. Marja boleh. Lebar. Gurundanu. Saya old man yang baca. Saya terus nyarat tuan. Walau dulu perangjawa. Saya terus nyarat baca namaskar. Lebar. Saya terus nyarat tuan. Baca wala cewati. Lebar tu kata mana? Bulu tak ada mana cewat.
ಸೊ ಇವಾಗ ಮಾಡಿದ್ದು ಕಳರಿ ಅಂತ. ಇದು ಬೇಸಿಕಲಿ ಕೇರಳಿಯನ್ ಆರ್ಟ್ ಫಾರ್ಮ್ ಆರ್ ಇಂಡಿಯನ್ ಆರ್ಟ್ ಫಾರ್ಮ್ ಅಂತ ಹೇಳ್ಬೋದು. ಇಟ್ ಈಸ್ ಮದರ್ ಟು ಆಲ್ ಮಾರ್ಷಲ್ ಆರ್ಟ್ಸ್. ಏನೇ ನೋಡ್ತೀವಿ ಈಚೆ ಕಡೆ ಕುಂಫು ಕರಾಟೆ, ಅದಕ್ಕೆಲ್ಲ ಇದು ಆದಿ ಅಂತ ಹೇಳ್ಬೋದು. ಸೊ ಈ ಕಳರಿ ಅನ್ನೋದು ಕೇರಳದಿಂದ ಬಂದಿರೋಂಥದ್ದು. ಅಗಸ್ತ್ಯ ಮುನಿ ಅವರು ಫೌಂಡರ್ ಅಂತ ಹೇಳ್ಬೋದು ಇದರದ್ದು. ಸೊ ಇದನ್ನು ಮಾಡೋದ್ರಿಂದ ನಮಗೆ ಇಲ್ಲಿ ಏನೇನು ಮಾಡಿದ್ರು ಒಂದೊಂದು ಒಡಿವು, ಗಜ ಒಡಿವು ಅಂದರೆ ಆ ಆ್ಯನಿಮಲ್ ಮೂಮೆಂಟ್ ಅದು ಹೆಂಗಿರುತ್ತೆ ಅದ್ರ ಸ್ಟಾನ್ಸ್ನ ನಾವು ಇದು ಮಾಡ್ತೀವಿ. ಸೊ ಒಂದೊಂದು ಒಡಿವು ಒಂದೊಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಇನ್ ಅವರ್ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಅದಕ್ಕೆ ಒಂದು ಸಿಗ್ನಿಫಿಕೆನ್ಸ್ ಇದೆ. ಸೊ ಈ ಕಳರಿ ಮಾಡೋದ್ರಿಂದ ನಾವು ವಾರ್ಫೇರು ಕಲಿಬೋದು, ಅದರಂತ ನಮ್ಮ ಹೆಲ್ತನ್ನು ಕೂಡ ಕಾಪಾಡ್ಕೊಬೋದು. ಸೊ ಇಟ್ಸ್ ವೆರಿ ಬೆನಿಫಿಷಿಯಲ್. I tell that instead of learning Kung Fu and Karate, it's best to learn Kalari. It's okay if you learn Kung Fu and Karate, but you have to have some knowledge about this Kalari because it is our Indian art form, which is more beneficial and more depth. It has many benefits and many overgrowth outputs also.